ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವೀಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಮಾರ್ಗದರ್ಶನವನ್ನು ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ದತ್ತಾ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಒನ್ ವರ್ಡ್ ಕ್ವೆಶನ್, ಒನ್ ವರ್ಡ್ ಆನ್ಸರ್ನ ನೀಡ್ತಾ ಬಂದಿದ್ದೀರಾ ಕೆಲವು ಸಂಚಿಕೆಗಳಿಂದ. ಸೊ ಇವತ್ತು ಒನ್ ವರ್ಡ್ ಕ್ವೆಶನ್ ಇಷ್ಟೇ, ಒಂದೇ ವರ್ಡಲ್ಲಿದೆ. ಮಕ್ಕಳು ಈ ಪ್ರೇಮ ಪಾಶೆಯಿಂದ ಹೊರಬರಲು ಏನು ಮಾಡಬೇಕು? ಬೇಕು ಅಂತ ಬಿದ್ದಿರೋದಿಲ್ಲ, ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಆ ಹಂತಕ್ಕೆ ಹೋಗಿರ್ತಾರೆ. ಸೊ ಅವ್ರು ಇದರಿಂದ ಹೊರಗಡೆ ಬರಬೇಕು. ತುಂಬ ಜನ ಪೋಷಕರು ಇದ್ರ ಬಗ್ಗೆ ಸಾಕಷ್ಟು ಪರಿಹಾರಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಮಕ್ಕಳು ಈ ಪ್ರೇಮ ಪಾಶದಲ್ಲಿ ಸಿಲುಕಿದ್ರೆ ಅವರೇನಾದರೂ ಶೀಘ್ರವಾಗಿ ನಿಮ್ಮ ಮಾತಿನ ಕಡೆ ಬರಬೇಕು ಅಂತಂದರೆ, ನಿಮ್ಮ ಒಳ್ಳೆಯತನದ ಕಡೆ ಆಕರ್ಷಣೆ ಆಗಬೇಕು ಅಂತಂದರೆ, ನಿಮ್ಮದೇ ಅಂದರೆ ಆ ಮಕ್ಕಳ ತಂದೆ ತಾಯಿಯ ಪಾದರಕ್ಷೆಗಳನ್ನು ಒಂದು ಜೊತೆ ಹಳೆಯ ಪಾದರಕ್ಷೆಗಳ ಕೆಳಗಡೆ ಯಾವಾತನೋ ನಮ್ಮ ಮಕ್ಕಳನ್ನು, ಯಾವಾಕೆ ನಮ್ಮ ಮಗುವನ್ನು ಆ ಪ್ರೇಮ ಪಾಶದಲ್ಲಿ ಬೆಳೆಸಿರ್ತಾರೋ ಅವರ ಮೊದಲ ಲೆಟ್ರನ್ನು ಒಂದು ರೆಡ್ ಪೆನ್ನು ಅಥವಾ ರೆಡ್ ಸ್ಕೆಚ್ ಪೆನ್ನಲ್ಲಿ ಬರೆಯುವಂಥದ್ದು, ಅವರ ಮೊದಲ ಲೆಟ್ರನ್ನು. ಅವರ ಹೆಸರು ಗೊತ್ತಿಲ್ಲ ಅಂತಂದರೆ ನೀವು ಮಾಡಬೇಕಾಗಿದ್ದು ಆ ಒಂದು ಚಪ್ಪಲಿಯ ಕೆಳಗಡೆ ಆ ರೆಡ್ ಸ್ಕೆಚ್ ಪೆನ್ನಲ್ಲಿ ಇಂಟು ಮಾರ್ಕ್ ಹಾಕುವಂಥದ್ದು. ನನ್ನ ಮಗಳು, ನನ್ನ ಮಗ ಈ ಪ್ರೇಮ ಪಾಶದಿಂದ ಹೊರಗೆ ಬರಬೇಕು ಅಂತ ಸಂಕಲ್ಪ ಮಾಡಿಕೊಂಡು, ಅದು ಕೂಡ ಎಂದಾದರೂ ನೀವು ಮಾಡೋದಾದರೆ ಶನಿವಾರದಂದು ಇದನ್ನು ಮಾಡೋದೇ ಆದರೆ, ಬರದ ಆದಮೇಲೆ ಎಲ್ಲಿಯಾದರೂ ದೂರದ ಒಂದು ಕಾರ್ಖಾನೆಯ ಬದಿ ಅಕ್ಕಪಕ್ಕ ಇಟ್ಟು ಬರುವುದು, ಯಾವುದಾದ್ರೂ ಒಂದು ಕಾರ್ಖಾನೆಯ ಅಕ್ಕಪಕ್ಕ ಇಟ್ಟು ಬರುವುದು, ಮತ್ತೊಂದನ್ನು ಯಾವುದಾದ್ರೂ ಒಂದು ಕಲ್ಲದ ಗುಡ್ಡದ ಥರ ಬಿಟ್ಟು ಬರುವುದು. ಅಂದರೆ ಎರಡೂ ಪಾದರಕ್ಷೆ ಒಂದೇ ಕಡೆ ಇಡೋ ಹಾಗಿಲ್ಲ, ಅದು ಕಾರ್ಖಾನೆಯ ಬಳಿ ಮತ್ತೊಂದು ಯಾವುದೋ ಕಲ್ಲಿನ ಬಳಿ ಇಟ್ಟು ಬರ್ತೀರಿ. ಬರಬೇಕಾದ್ರೆ ಈ ಮಕ್ಕಳಿಗೆ ಅವರ ಒಂದು ಒರಿಜಿನಲ್ ಗುಟ್ಟು ಸವಿರವಾಗಿ ಗೊತ್ತಾಗಿ ಅವರಿಂದ ಆಚೆ ಬರುತ್ತಾರೆ. ಇದು ಈ ಪ್ರೇಮ ಭಾಷೆ ಸಿಲುಕಿರತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಮಾಡಿಕೊಳ್ತಕ್ಕಂಥ ಉತ್ತಮವಾಗಿರುವ ತಾಂತ್ರಿಕ ರೆಮಿಡಿ. ಅದ್ಭುತವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ರಿ. ಬಹುಶಃ ಇದು ನಾನು ಆಗಲೇ ಹೇಳ್ದಂಗೆ ಪೋಷಕರಿಗೆ ನಿಜವಾಗ್ಲೂ ಬೇಕಾಗಿರುವಂಥ ರೆಮಿಡಿ. ಏನು ಮಾಡೋದು ಮಕ್ಕಳ ಮನಸ್ಸನ್ನ ಬದಲಾಯಿಸೋದಕ್ಕೆ ಅಂತ ಒಂದು ರೀತಿ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆ ಮಾಡ್ಕೊಂಡಿರ್ತಾರೆ. ಏನಾದ್ರು ಇದಿದೆಯಲ್ಲ, ಈ ಪಾದರಕ್ಷೆ ಪದ್ಧತಿ ಒಂದೊಂದು ಕಡೆ ಇಟ್ಟು ಬರ್ತಾರಲ್ಲ, ಜಸ್ಟ್ ಆ ದಿನವೇ ಅವ್ರಿಗೊಂದು ಗೋಚರ ಆಗ್ಬಿಡುತ್ತೆ. 100ಕ್ಕೆ 100 ಅವರ ಮಕ್ಕಳೇನಾದ್ರೂ ಕೆಟ್ಟ ದಾರಿ ಹಿಡಿದಿದ್ದರೆ ಆ ತಂದೆ ತಾಯಿಗಳಿಗೆ ನಾವು ಇದು ಒಂದು ದೊಡ್ಡ ತಾಪತ್ರದ ಹೊರಗೆ ಬಂದ್ವಿ, ನಮ್ಮ ಮನೆಯ ಒಂದು ಕುಟುಂಬದ ಗೌರವ ಹಾಳಾಯಿತು, ತಪ್ಪಿತು ಅನ್ನೋದನ್ನು ಖುಷಿಯಿಂದ ವ್ಯಕ್ತಪಡಿಸೋ ಪರಿಹಾರ ಇದು. ಖಂಡಿತ ಗುರುಗಳೇ, ಈ ಅದ್ಭುತವಾಗಿರುವಂಥ ಮಾಹಿತಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮಕ್ಕಳು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ರೀತಿ ಒಂದು ಸಮಸ್ಯೆಯಲ್ಲಿ ಒಳಗಾಗಿದ್ದಾರೆ ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.